ನಮಸ್ತೆ. 26/3/2025 ಬುಧವಾರ ಕೃಷ್ಣ ಪಕ್ಷ. ಇವತ್ತಿನ ದಿನ ಪ್ರಕಾರ ಚಂದ್ರನು ಕುಂಭರಾಶಿಗೆ ಹೋಗುತ್ತದೆ. ಅಂದರೆ ಮಕರ ರಾಶಿಯಿಂದ. ಮಕರ ರಾಶಿ ಬೆಳಗ್ಗೆಯಿಂದ ಇದೆ. ಅಂದರೆ ಮಧ್ಯಾಹ್ನ 3:14ವರೆಗೂ, ಹೆಚ್ಚು ಕಮ್ಮಿ 3:15ವರೆಗೂ ಮಕರ ರಾಶಿ, ಆನಂತರ ಕುಂಭರಾಶಿ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಬೆಳಗ್ಗೆ 6:20ರಿಂದ 3:15ವರೆಗೂ. ಆನಂತರ ಕರ್ಕಾಟಕ ರಾಶಿಯವರಿಗೆ ದೋಷ 3:15ರಿಂದ ದಿನ ಪೂರ್ತಿ ಇರುತ್ತದೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 6:20, ಸೂರ್ಯ ಅಸ್ತಮಾನ ಸಂಜೆ 6:31. ಇವತ್ತು ದ್ವಾದಶಿ ತಿಥಿ ಬೆಳಿಗ್ಗೆ 6:20ರಿಂದ ರಾತ್ರಿ 1:42ವರೆಗೂ. ಆನಂತರ ತ್ರಯೋದಶಿ ತಿಥಿ ರಾತ್ರಿ 1:42 ಮೇಲೆ ದಿನ ಪೂರ್ತಿ. ಇವತ್ತು 2 ನಕ್ಷತ್ರ, ಒಂದು ಧನಿಷ್ಠ, ಇನ್ನೊಂದು ಶತಭಿಷ. ಧನಿಷ್ಠ ನಕ್ಷತ್ರ ರಾತ್ರಿ ಅಂದರೆ 12 ಗಂಟೆ ಮೇಲೆ, ಲೇಟ್ ನೈಟ್ ಅಂದರೆ 2:30ವರೆಗಿದೆ. ಆನಂತರ ಶತಭಿಷ ನಕ್ಷತ್ರ. ಹೀಗಾಗಿ ಇವತ್ತಿನ ದಿನದಲ್ಲಿ ಬೆಳಗ್ಗೆಯಿಂದ ಅಭಿವೃದ್ಧಿ ಇದೆ. ಧನಿಷ್ಠ ನಕ್ಷತ್ರ ಇರುವ ಹೆಚ್ಚು ಕಮ್ಮಿ ರಾತ್ರಿ 2:30ವರೆಗೂ. ಆನಂತರ ಬರುವಂಥದ್ದು ಶತಭಿಷ ನಕ್ಷತ್ರ. ಇದು ಕೂಡ ಶುಭವೇ. ಹಾಗಾಗಿ ಇವತ್ತಿನ ದಿನ 26ನೇ ತಾರೀಕು ಬುಧವಾರ ದಿನ ಶುಭಕರವಾಗಿದೆ. ಆದರೆ ನ್ಯೂಮರಿಕ್ ಪ್ರಕಾರ, ನ್ಯೂಮರಾಲಜಿಲಿ ಅಂದರೆ ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರ 26ನೇ ತಾರೀಕು ಅಂದರೆ 268 ಅಂದರೆ ಶನಿ ಸಂಖ್ಯೆ. ಇದು ಮಾತ್ರ ನಾವು ಗಮನಿಸಬೇಕು. ಆದರೂ ಇನ್ನು 3 ದಿನದಲ್ಲಿ ಶನಿ ರಾಶಿ ಪ್ರವೇಶ ಉಂಟು ಮೀನರಾಶಿಗೆ. ಹಂಗಾಗಿ ಇವತ್ತಿನ ದಿನದ ವಿಶೇಷ ಪ್ರಕಾರ ಕೆಲವು ರಾಶಿಗಳಿಗೆ ತೊಂದರೆ ಅಂತ ನಾವು ಫಸ್ಟೇ ಹೇಳಿದಾಯಿತು. ಆ ರಾಶಿಯವರು ಸ್ವಲ್ಪ ನೋಡ್ಕೊಳ್ಳಿ, ಮಿಥುನ ಮತ್ತು ಕರ್ಕಾಟಕ ರಾಶಿ. ಆದರೂ ಇವತ್ತಿನ ದಿನದಲ್ಲಿ ಶುಭವಾಗಿರೋದರಿಂದ ಶುಭ ಸಮಯಗಳನ್ನ ಕೊಡ್ತೀವಿ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. 6:20ರಿಂದ 7:34 ಶುಭವಾಗಿದೆ. 9:25 ಬೆಳಗ್ಗೆಯಿಂದ 11:59ವರೆಗೂ ಶುಭವಾಗಿದೆ. ಮತ್ತು ಮಧ್ಯಾಹ್ನ 1:59 ಅಂದರೆ ಹೆಚ್ಚು ಕಮ್ಮಿ 2 ಗಂಟೆಯಿಂದ ರಾತ್ರಿಯವರೆಗೂ, ರಾತ್ರಿ ಅಂದರೆ ಬೆಳಗಿನ ಜಾವ 4:49ವರೆಗೂ ಶುಭವಾಗಿದೆ. ಅದರಲ್ಲಿ ನಿಮ್ಮ ಸಮಯಗಳನ್ನ ನೋಡಿಕೊಂಡು ಕಾರ್ಯಗಳನ್ನ ಮಾಡಬಹುದು. ಆದರೂ 100% ಕೆಟ್ಟ ಟೈಮ್ನ ಕೊಡ್ತೀವಿ. ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಫಸ್ಟೇ ಹೇಳಿದಾಯಿತು. ಬೆಳಿಗ್ಗೆ 7:36ರಿಂದ 9:07ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ಹಂಗಾಗಿ ಧನಿಷ್ಠ ನಕ್ಷತ್ರದವರು ಬೆಳಗ್ಗೆ 7:36ರಿಂದ 9:07ವರೆಗೂ ಪರಿಹಾರ ಮಾಡಿಕೊಳ್ಳಿ. ಬೆಳಗ್ಗೆ 7:51ರಿಂದ 9:23ವರೆಗೂ ಯಮಗಂಡ ಕಾಲವಿದೆ. ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ 12:50ವರೆಗೂ ದುರ್ಮುಹೂರ್ತವಿದೆ. ಮಧ್ಯಾಹ್ನ 12:25ರಿಂದ ಅಂದರೆ ಇನ್ನೂ ದುರ್ಮುಹೂರ್ತವೇ ಮುಗಿದಿಲ್ಲ, ಇನ್ನೂ 25 ನಿಮಿಷಗಳಿದೆ. ಅಷ್ಟರಲ್ಲೇ 12:25ರಿಂದ 1:57ವರೆಗೂ ರಾಹು ಕಾಲ. ಮತ್ತು ಮಧ್ಯಾಹ್ನ 3:14 ಮೇಲೆ ನಾವು ಫಸ್ಟೇ ಹೇಳಿದಂತೆ ಕರ್ಕಾಟಕ ರಾಶಿಗೆ ಚಂದ್ರಾಷ್ಟಮ. ಕಟಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಅಂದರೆ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರದ ಒಟ್ಟು 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳಿಗೂ ದೋಷವಿದೆ. ಭಯಪಡಬೇಡಿ, ನಿಧಾನವಾಗಿ ಸರಿ ಮಾಡಿ. ಬೆಳಗಿನ ಜಾವ 4:51ರಿಂದ 6:19ವರೆಗೂ ವಿಷಕಾಲ. ಹಂಗಾಗಿ ಬ್ರಹ್ಮ ಮುಹೂರ್ತ ಅಂತಂತೀವಿ. ಚೆನ್ನಾಗಿದೆಯಾ ಅಂತ ನೋಡಬೇಕು ಅಂತಂದರೆ ವಿಷಕಾಲವೂ ಕೂಡಿ ಬರೋದರಿಂದ ಸ್ವಲ್ಪ ಎಚ್ಚರದಿಂದ ಮಾಡಿ. ಇವತ್ತಿನ ತಾರಾ ಚಂದ್ರಬಲವನ್ನು ನೋಡೋಣ. ಫಸ್ಟೇ ನಾವು ಹೇಳಿದಂತೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಧನಿಷ್ಠ ನಕ್ಷತ್ರ. ಇವತ್ತು ಪ್ರತ್ಯೇಕ ತಾರೆ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಕ್ಷೇಮ ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಹಂಗಾಗಿ ಶುಭವಾಗಿದೆ.
ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಏಟು ಗಾಯಗಳೆಲ್ಲ ಇದೆ, ವಿಪತ್ತಿದೆ. ಆದ್ದರಿಂದ ಗಮನ ಕೊಡಿ. ಸ್ವಲ್ಪ ಗಾಡಿಗಳಾದರೆ ನಿಧಾನ, ಸ್ಪೀಡ್ ನಿಧಾನ. ಗಾಡಿಗಳೇ ಓಡಿಸಬೇಡ ಅಂತ ಹೇಳುವಂತಿಲ್ಲ, ಹುಷಾರಾಗಿರಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಏಟು ಗಾಯಗಳು, ಆದ್ದರಿಂದ ಎಚ್ಚರ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಮಕ್ಕಳಾದರೂ ಹುಷಾರಾಗಿರಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಸಂಪತ್ತಿದೆ, ಹಣಕಾಸಿನ ವರಮಾನ ಹೆಚ್ಚಾಗುವ ದಿನವಿದು, ಅಥವಾ ಅದು ಸಂಬಂಧಪಡುವ ಪ್ಲಾನ್ಗಳನ್ನ ಮಾಡ್ಕೋಬೋದು. ಮೃಗಶೀರ್ಷ ವೃಷಭ ರಾಶಿ, ಇದು ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕೊಲಿ. ಮೃಗಶೀರ್ಷ ಮಿಥುನ ರಾಶಿ, ಅದೇ ರೀತಿಯಲ್ಲೇ, ಆದರೆ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಬೇಕು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರ ಅಂದರೆ ಪರಮ ಮೈತ್ರಿ ಅಂತ ಅಂತೀವಿ ಸಂಸ್ಕೃತ ಭಾಷೆಯಲ್ಲಿ. ಆದ್ದರಿಂದ ಮಿತ್ರರಲ್ಲಿ ಚೆನ್ನಾಗಿರಿ. ಅವರಿಂದ ಕೆಲವು ಕೆಲಸಗಳು ಆಗಬೇಕು ಅಂತ ತುಂಬ ದೀರ್ಘಕಾಲದಿಂದ ನೀವು ಏನಾದ್ರು ಪ್ಲಾನ್ ಮಾಡಿದರೆ ಇವತ್ತು ಮಾಡ್ಕೋಬೋದು, ಕೇಳ್ಕೋಬೋದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ ಇದೆ, ಆದ್ದರಿಂದ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಇದೂ ಮಿತ್ರಧಾರೆ, ಸುಖ ಎಲ್ಲವೂ ಕೂಡಿ ಬರುವಂಥ ಒಳ್ಳೆಯ ದಿನವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ವಧೆ ತಾರೆ ಅಂತ ಅಂದರೆ ಟೆನ್ಷನ್ ಇರುತ್ತೆ ಅಂತ ಅಂದರೆ ಶುಭಕರವಾಗಿಲ್ಲ ಅಂತ ಅರ್ಥ. ನೋಡ್ಕೊಂಡು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ಮಖ ನಕ್ಷತ್ರ ಸಿಂಹರಾಶಿ, ಶುಭ ದಿನವಲ್ಲ, ಹೆಚ್ಚಿನ ಪ್ರಯತ್ನ ಇರುತ್ತದೆ, ನೋಡ್ಕೊಂಡು ಮಾಡುವಂಥದ್ದು ಉತ್ತಮ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಆರೋಗ್ಯ ಉಂಟು, ಶತ್ರು ನಾಶವೂ ಉಂಟು, ಅಂದರೆ ಶತ್ರು ಕಾಟವಿಲ್ಲ ಇವತ್ತು. ಉತ್ತರ ನಕ್ಷತ್ರ ಸಿಂಹರಾಶಿ, ಏಟು ಗಾಯಗಳು ಜಾರುವಂಥ ದಿನವಿದು, ಎಚ್ಚರವಾಗಿರಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತಿದೆ ಮತ್ತು ಕಾರ್ಯವಿಘ್ನಗಳು ಕೂಡ ಇದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಕುಜಗ್ರಹ ಪೂಜೆ ಅಥವಾ ಶಾಂತಿ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು, ಕಾರ್ಯವಿಘ್ನಗಳೆಲ್ಲ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಇದು ಕಾರ್ಯವಿಘ್ನಗಳು ಕೂಡ ಉಂಟು. ಚಿತ್ತಾ ನಕ್ಷತ್ರ ತುಳಾರಾಶಿ, ಜನ್ಮತಾರೆಯಾಗಿ ರೋಗ ಭಯ ಉಂಟು. ಆರೋಗ್ಯ ಏನಾರು ಕೆಡುತ್ತದೋ, ಏನಾರು ಬಂದುಬಿಡುತ್ತದೋ ಅಂತ ಭಯ ಬರುತ್ತದೆ. ಊಟದಲ್ಲಿ ಮೇಂಟೈನ್ ಮಾಡಿಕೊಳ್ಳುವುದು ಉತ್ತಮ. ಸ್ವಾತಿ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿ ಶುಭಕರವಾಗಿದೆ. ಪರರಿಂದ ಗುರುಗಳ ಆಶೀರ್ವಾದದಿಂದ ಸರಿ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ತುಳಾರಾಶಿ, ಮಿತ್ರಧಾರೆ, ಆದ್ದರಿಂದ ಸ್ವಲ್ಪ ಪರವಾಗಿಲ್ಲ, 60% ಚೆನ್ನಾಗಿರುತ್ತದೆ. ಆದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಶುಭ ದಿನ, ಲಾಭವೆಲ್ಲ ಇದೆ, ಹಂಗಾಗಿ ಅಭಿವೃದ್ಧಿ ಹೊಂದುತ್ತೀರಾ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಲಾಭಕ್ಕೇನೂ ತೊಂದರೆ ಇಲ್ಲ, ಟೆನ್ಷನ್ ಬಿಟ್ಬಿಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲದ ತಾರೆ, ದ್ರವ್ಯ ಲಾಭಗಳೆಲ್ಲ ಉಂಟು, ಆದ್ದರಿಂದ ಶುಭವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಖಂಡಿತ ಶುಭವಿಲ್ಲ. ಯಾವುದೇ ಕಾರ್ಯಗಳು ಮಾಡೋದಾದರೂ ಯೋಚನೆ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯ ಉಂಟು, ಆದರೆ ಧನಹಾನಿ ಅಂತ ಇರೋದರಿಂದ ಇವತ್ತು ಕೈ ಮುಚ್ಚಿಕೊಳ್ಳಿ, ಅಂದರೆ ಖರ್ಚಿನ ಕಡಿಮೆ ಮಾಡಿಕೊಳ್ಳಿ, ಪ್ಲ್ಯಾನ್ ದೊಡ್ಡದಾಗಿ ಮಾಡಬೇಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ವಿಪತ್ತು, ಧನಹಾನಿ, ಹಂಗಾಗಿ ಶುಭವಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತ ಶುಭವಿಲ್ಲ. ಆದ್ದರಿಂದ ಸುಮ್ಮನೆ ಇರೋದು ಉತ್ತಮ. ಅಂದರೆ ಕೆಲಸ ಮಾಡದೇ ಇರಿ ಅಂತ ಹೇಳ್ತಾ ಇಲ್ಲ, ಇನ್ವೆಸ್ಟ್ ಮಾಡೋದು ಅಂಥ ಕೆಲಸಗಳು ಬೇಡ ಅಂತ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಸುಖವಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ತಲೆ ಸ್ನಾನ ಮಾಡಿ ಕುಜನಿಗೆ ಪೂಜೆ ಮಾಡಿ ಸುಬ್ರಹ್ಮಣ್ಯಕ್ಕೆ ಪೂಜೆ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಇದೇ ರೀತಿಯಲ್ಲಿ ನಿಮಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ, ಶನಿದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಶುಭಕರವಾಗಿದೆ. ಸ್ವಲ್ಪ ವೇಸ್ಟ್ ಖರ್ಚುಗಳಾಗುತ್ತೆ, ಅದು ಮಾತ್ರ ಮೇಂಟೈನ್ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಆದ್ದರಿಂದ ಅನುಕೂಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ.
ಖಂಡಿತ ಅನುಕೂಲವಿರುವ ದಿನವಿದು. ನೋಡ್ಕೊಳ್ಳಿ, ನಿಮ್ಮ ಕಾರ್ಯಗಳನ್ನು ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.